ಸ್ನೇಹಿತರೆ, ನೀವು ದೃಶ್ಯಂ ಸಿನಿಮಾ ನೋಡಿದ್ದರೆ ಅದರಲ್ಲಿ ಎಷ್ಟು ತಿರುವುಗಳು ಬರುತ್ತವೆ ಎಂದು ನಿಮಗೆ ಗೊತ್ತಿರುತ್ತದೆ. ಅದೇ ರೀತಿ ಇಂದಿನ ನಮ್ಮ ವಿಡಿಯೋದಲ್ಲಿಯೂ ಒಂದೇ ಒಂದು ಟ್ವಿಸ್ಟ್ ಇಲ್ಲ, ಹಲವಾರು. ಇದರಲ್ಲಿ ನಾನು ಹೇಳಲಿರುವ ವಿಷಯಗಳನ್ನು ಕೇಳಿದರೆ ನೀವು ಖಂಡಿತವಾಗಿಯೂ ಆಶ್ಚರ್ಯಗೊಳ್ಳುವಿರಿ. ಏಕೆಂದರೆ ಇಲ್ಲಿ ಒಂದು ವಿಡಿಯೋದ ಕತೆ ಇದೆ. ಅದರ ಬೆಲೆ 1.5 ಕೋಟಿ ರೂಪಾಯಿಗಳು. ಒಂದು ವಿಡಿಯೋಗೆ 1.5 ಕೋಟಿ ರೂಪಾಯಿಗಳ ಬೆಲೆ ಎಂದರೆ ಏನು ಎಂದು ಯೋಚಿಸುತ್ತಿದ್ದೀರಾ? ಆದರೆ ಇದು ಸತ್ಯ. ಈ ವಿಡಿಯೋದಲ್ಲಿ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅತ್ಯಂತ ಜನಪ್ರಿಯ ನಟಿಯರಲ್ಲಿ ಒಬ್ಬರಾದ ಭಾವನಾ ಮೆನನ್ ಇದ್ದಾರೆ. ಈ ವಿಡಿಯೋವನ್ನು ಚಲಿಸುತ್ತಿರುವ ಕಾರಿನಲ್ಲಿ ಚಿತ್ರೀಕರಿಸಲಾಗಿದೆ. ಆ ಕಾರಿನಲ್ಲಿ ಭಾವನಾ ಜೊತೆಗೆ ಒಟ್ಟು 7 ಜನ ಇದ್ದರು. ಎಲ್ಲರೂ ಮಾಸ್ಕ್ ಧರಿಸಿದ್ದರು. ಆದರೆ ಇದಕ್ಕಿಂತ ದೊಡ್ಡ ಪ್ರಶ್ನೆ ಏನೆಂದರೆ, ಈ ಕೇಸ್ ಅಸಲು ಏನು? ಭಾವನಾಗೆ ಆಗಿರುವ ಆ ದಾರುಣ ಘಟನೆ ಏನು? ಈ ವಿಡಿಯೋದಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಭಾವನಾ, ಆಕೆಯ ನಿಜವಾದ ಹೆಸರು ಕಾರ್ತಿಕಾ ಮೆನನ್. ಈ ನಟಿ 2002ರಲ್ಲಿ ನಮ್ಮಾರ್ ಎಂಬ ಚಿತ್ರದ ಮೂಲಕ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪಾದಾರ್ಪಣೆ ಮಾಡಿದಳು. ಅದೇ ವರ್ಷ ಸಿಐಡಿ ಮೂಸ್ ಎಂಬ ಚಿತ್ರದಲ್ಲಿಯೂ ನಟಿಸಿದಳು. ಆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಯಿತು. ಈ ಚಿತ್ರದ ಯಶಸ್ಸಿನೊಂದಿಗೆ ಭಾವನಾ ಹೆಸರು ಒಂದೇ ರಾತ್ರಿಯಲ್ಲಿ ಟಾಪ್ಗೆ ಬಂದಿತು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಭಾವನಾ ಫೇವರಿಟ್ ಆಯ್ಕೆಯಾದಳು. ಇಂಡಸ್ಟ್ರಿಯ ಎಲ್ಲಾ ನಟರಿಗೂ ಭಾವನಾಳೊಂದಿಗೆ ಕೆಲಸ ಮಾಡುವ ಆಸೆ. ಭಾವನಾಳ ಕನಸುಗಳೆಲ್ಲವೂ ಒಂದೊಂದಾಗಿ ನನಸಾಗುತ್ತಿದ್ದವು. ಆಕೆಯ ಕೆರಿಯರ್ ಶಿಖರಕ್ಕೇರಿತು. ಆಕೆ ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ಆಗಿ ಮೆರೆದಳು. ಆದರೆ ಒಂದು ರಾತ್ರಿ ಭಾವನಾಳ ಜೀವನವನ್ನೇ ತಲೆಕೆಳಗಾಗಿಸಿತು. 2017 ಫೆಬ್ರವರಿ 17ರಂದು ಭಾವನಾ ಒಂದು ಶೂಟಿಂಗ್ ಮುಗಿಸಿ ತ್ರಿಶೂಲ್ನಿಂದ ಕೊಚ್ಚಿಗೆ ಹಿಂದಿರುಗುತ್ತಿದ್ದಳು. ರಾತ್ರಿ 9 ಗಂಟೆಯ ಸುಮಾರಿಗೆ ಆಕೆಯ ಕಾರಿನಲ್ಲಿ ಆಕೆ ಮತ್ತು ಆಕೆಯ ಡ್ರೈವರ್ ಮಾತ್ರ ಇದ್ದರು. ಆಗ ಒಂದು ಕಪ್ಪು ಬಣ್ಣದ ಕಾರು ಹಿಂದಿನಿಂದ ಬಂದು ಭಾವನಾಳ ಕಾರನ್ನು ಗುದ್ದಿತು. ಶೂಟಿಂಗ್ನಿಂದ ಬಂದು ಆಯಾಸಗೊಂಡಿದ್ದ ಭಾವನಾಗೆ ಸರಿಯಾಗಿ ಎಚ್ಚರವಿರಲಿಲ್ಲ. ಆದರೆ ಗುದ್ದಿದ ಕೂಡಲೇ ಆಕೆ ಒಮ್ಮೆಗೆ ಎದೆಗುಂಡಳಾದಳು. ಆಗ ಆ ಕಪ್ಪು ಕಾರು ನಿಂತಿತು. ಅದರಿಂದ 3 ಜನರು ಹೊರಗೆ ಬಂದರು. ಮೊದಲಿಗೆ ಅವರು ಡ್ರೈವರ್ನನ್ನು ಹೊಡೆದರು. ಡ್ರೈವರ್ ಭಯಗೊಂಡು ಅಲ್ಲಿಂದ ಓಡಿಹೋದ. ಆಗ ಆ 3 ಭಾವನಾಳ ಕಾರಿನೊಳಗೆ ಒಡ್ಡಾಡಿದರು. ಅವರ ಹಿಂದೆಯೇ ಇನ್ನೂ 4 ಜನ ಕಾರಿನೊಳಗೆ ಏರಿದರು. ಈ 7 ಜನರು ಒಂಟಿಯಾಗಿದ್ದ ಭಾವನಾಳ ಮೇಲೆ ಅತ್ಯಂತ ಕ್ರೂರವಾಗಿ ದೌರ್ಜನ್ಯ ಎಸಗಿದರು. ಭಾವನಾ ಎಷ್ಟೇ ಪ್ರಯತ್ನಿಸಿದರು, ಒಂಟಿಯಾಗಿ 7 ಜನರನ್ನು ಎದುರಿಸಲಾಗಲಿಲ್ಲ. ಆ ದುರಂತಕಾರಿಗಳು ಆಗಲೇ ಆಗದಂತೆ 2 ಗಂಟೆಗಳ ಕಾಲ ಈ ದೌರ್ಜನ್ಯ ಮುಂದುವರಿಯಿತು. ಕಾರಿನ ಕಿಟಕಿಗಳು ಮುಚ್ಚಿರುವ, ಬಾಗಿಲುಗಳು ಲಾಕ್ ಆಗಿರುವ, ಭಾವನಾಳ ಕೂಗು ಕಿರಿಚಾಟಗಳು ಹೊರಗಿನ ಯಾರಿಗೂ ಕೇಳಲಿಲ್ಲ. ಮೇಲಾಗಿ ಆ ರಸ್ತೆಯಲ್ಲಿ ಜನರಿಲ್ಲ, ಕಾರುಗಳೇ ಓಡಾಡುತ್ತಿರಲಿಲ್ಲ. ಯೋಚಿಸಿ, ಒಬ್ಬರೂ ಗಮನಿಸಲಿಲ್ಲ ಕಾರಿನೊಳಗೆ ಏನಾಗುತ್ತಿದೆ ಎಂದು. ಈ ದೌರ್ಜನ್ಯ ನಡೆಯುತ್ತಿರುವಾಗ ಆ ಗುಂಪಿನಲ್ಲಿ ಒಬ್ಬನಾದ ಪಲ್ಸರ್ ಸುನಿ ಎಂಬಾತ ತನ್ನ ಖೋನ್ ತೆಗೆದು ಭಾವನಾಳ ವಿಡಿಯೋ ರೆಕಾರ್ಡ್ ಮಾಡಲು ಶುರು ಮಾಡಿದ. ಆಗ ಭಾವನಾ ದಯನೀಯ ಸ್ಥಿತಿಯಲ್ಲಿದ್ದಳು. ಆಕೆಯ ಒಡಲಿನ ಮೇಲೆ ಒಂದೇ ಒಂದು ಬಟ್ಟೆ ಇರಲಿಲ್ಲ. ಕೋಪದಿಂದ ಭಾವನಾ ತನ್ನ ಕೈಯನ್ನು ಮುಂದಕ್ಕೆ ಚಾಚಿ ಪಲ್ಸರ್ ಸುನಿಯ ಮಾಸ್ಕ್ ಕಿತ್ತಳು. ಆಗ ಆತನ ಮುಖವನ್ನು ನೋಡಿದ ಭಾವನಾ ಒಮ್ಮೆಗೆ ಆಘಾತಗೊಂಡಳು. ಏಕೆಂದರೆ ಪಲ್ಸರ್ ಸುನಿ ಒಬ್ಬ ಡ್ರೈವರ್. ಆಕೆ ಆತನನ್ನು ಸಿನಿಮಾ ಸೆಟ್ಗಳಲ್ಲಿ ಹಲವು ಬಾರಿ ಭೇಟಿಯಾಗಿದ್ದಳು. ಆತ ಒಬ್ಬ ಪ್ರಸಿದ್ಧ ನಟನ ಕಾರನ್ನು ಚಾಲನೆ ಮಾಡುತ್ತಿದ್ದ. 2 ಗಂಟೆಗಳ ಈ ದೌರ್ಜನ್ಯ ಮುಗಿದ ನಂತರ ಆ 7 ಜನರು ಅಲ್ಲಿಂದ ಓಡಿಹೋದರು. ಆದರೆ ಓಡಿಹೋಗುವ ಮುಂಚೆ ಪಲ್ಸರ್ ಸುನಿ ಭಾವನಾಗೆ ಹೇಳಿದ, ಈ ವಿಷಯವನ್ನು ಯಾರಿಗಾದರೂ ಹೇಳಿದರೆ ಅಥವಾ ನನ್ನ ಹೆಸರನ್ನು ತೆಗೆದರೆ ಈ ವಿಡಿಯೋವನ್ನು ವೈರಲ್ ಮಾಡುತ್ತೇನೆ. ಆಗ ನಿನ್ನ ಕೆರಿಯರ್ ಸಂಪೂರ್ಣವಾಗಿ ಧ್ವಂಸವಾಗುತ್ತದೆ. ಆದರೆ ಪಲ್ಸರ್ ಸುನಿಗೆ ಗೊತ್ತಿರಲಿಲ್ಲ, ಭಾವನಾ ಮೆನನ್ ಕೇವಲ ಸಿನಿಮಾಗಳಲ್ಲಿ ಮಾತ್ರ ಧೈರ್ಯ ತೋರಿಸುವವಳಲ್ಲ. ನಿಜ ಜೀವನದಲ್ಲಿಯೂ ಆಕೆಗೆ ಅಪಾರ ಧೈರ್ಯವಿದೆ. ಈ ಘಟನೆಯಾದ ಕೂಡಲೇ ಭಾವನಾ ತನ್ನ ಒಬ್ಬ ಸ್ನೇಹಿತನ ಬಳಿಗೆ ಹೋದಳು. ಆತ ಒಬ್ಬ ಸಿನಿಮಾ ನಿರ್ದೇಶಕ. ಆಕೆ ಆತನಿಗೆ ಎಲ್ಲವನ್ನೂ ಹೇಳಿದಳು. ಆ ಕಾರು ಗುದ್ದಿದ್ದು, ಆ 7 ಜನ ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದು. ಆದರೆ ಭಾವನಾಳ ಮನಸ್ಸಿನಲ್ಲಿ ಒಂದು ಭಯ, ಆ ವಿಡಿಯೋ ವೈರಲ್ ಆಗುವುದೇನೋ ಎಂಬ ಭಯ.
ಆ ನಿರ್ದೇಶಕ ಆಕೆಗೆ ಧೈರ್ಯ ತುಂಬಿದ. ನಾವು ಈ ಬಗ್ಗೆ ಪೊಲೀಸರಿಗೆ ದೂರು ಕೊಡಬೇಕು, ಇಲ್ಲವಾದರೆ ಮುಂದೆ ಇನ್ನೂ ತೊಂದರೆಯಾಗಬಹುದು ಎಂದ. ಧೈರ್ಯ ತಂದುಕೊಂಡ ಭಾವನಾ ಪೊಲೀಸ್ ಠಾಣೆಗೆ ಹೋಗಿ ಪಲ್ಸರ್ ಸುನಿಯ ಹೆಸರು ಸೇರಿದಂತೆ ಕಿಡ್ನಾಪ್, ದೌರ್ಜನ್ಯ ಎಲ್ಲವನ್ನೂ ದೂರು ದಾಖಲಿಸಿದಳು. ಇಂತಹ ಒಂದು ಗಂಭೀರ ಕೇಸ್ ಆಗಿರುವುದರಿಂದ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾದರು. ಪಲ್ಸರ್ ಸುನಿಯನ್ನು ಬಂಧಿಸಿದರು. ಒಬ್ಬೊಬ್ಬರಾಗಿ ಆ 7 ಜನರನ್ನು ಸೆರೆ ಹಿಡಿದರು. ಈಗ ನೀವೆಲ್ಲರೂ ಯೋಚಿಸುತ್ತಿರಬಹುದು, ಕೇಸ್ ಸಾಲ್ವ್ ಆಗಿಬಿಟ್ಟಿತು, ಎಲ್ಲರನ್ನೂ ಜೈಲಿಗೆ ಕಳುಹಿಸಿಬಿಟ್ಟರು ಎಂದು. ಆದರೆ ಸ್ನೇಹಿತರೆ, ಈ ಕತೆ ನಿಮ್ಮ ಊಹೆಗೂ ಮೀರಿದ್ದು. ಎಲ್ಲ ಆರೋಪಿಗಳನ್ನು ಜೈಲಿಗೆ ಕಳುಹಿಸಿದ 2 ತಿಂಗಳ ನಂತರ ಒಬ್ಬ ಕೈದಿ ಜೈಲಿನಿಂದ ಬಿಡುಗಡೆಯಾದ. ಆತನಿಗೆ ಈ ಕೇಸಿನೊಂದಿಗೆ ಯಾವುದೇ ಸಂಬಂಧವಿರಲಿಲ್ಲ. ಬೇರೆ ಕೇಸಿನಲ್ಲಿ ಜೈಲಿಗೆ ಹೋಗಿದ್ದ. ಆದರೆ ಜೈಲಿನಲ್ಲಿ ಪಲ್ಸರ್ ಸುನಿಯನ್ನು ಭೇಟಿಯಾಗಿದ್ದ. ದಿನವೂ ಆತನೊಂದಿಗೆ ಮಾತಾಡುತ್ತಿದ್ದ. ಬಿಡುಗಡೆಯಾದ ನಂತರ ಪಲ್ಸರ್ ಸುನಿ ಒಂದು ಪತ್ರವನ್ನು ಆ ಕೈದಿಯ ಮೂಲಕ ಕಳುಹಿಸಿದ. ಆ ಪತ್ರದಲ್ಲಿ ದೊಡ್ಡ ರಹಸ್ಯಗಳು ಬಯಲಾದವು. ಇಂಡಸ್ಟ್ರಿಯ ಒಬ್ಬ ಸೂಪರ್ ಸ್ಟಾರ್ನ ಹೆಸರು ಕೂಡ ಇತ್ತು. ಪಲ್ಸರ್ ಸುನಿ ಬರೆದಿದ್ದ, ನಾವು ಈ ಕೆಲಸವನ್ನು ಸ್ವಂತ ಇಚ್ಛೆಯಿಂದ ಮಾಡಿಲ್ಲ. ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ದಿಲೀಪ್ ನಮಗೆ ಈ ಕೆಲಸ ಮಾಡುವಂತೆ ಹೇಳಿದ. ಭಾವನಾಳ ವಿಡಿಯೋ ರೆಕಾರ್ಡ್ ಮಾಡಲು 1.5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದ. ಈ ಪತ್ರ ಬಯಲಾದ ಕೂಡಲೇ ದಿಲೀಪ್ನನ್ನು ಬಂಧಿಸಲಾಯಿತು. ಇಡೀ ಇಂಡಸ್ಟ್ರಿ ಕದಲಿತು. ಒಂದೆಡೆ ಭಾವನಾಳಂತಹ ದೊಡ್ಡ ನಟಿಯ ಹೆಸರು, ಮತ್ತೊಂದೆಡೆ ಇಂಡಸ್ಟ್ರಿಯ ಸೂಪರ್ ಸ್ಟಾರ್ ದಿಲೀಪ್ನ ಹೆಸರು. ಕೆಲವರು ದಿಲೀಪ್ಗೆ ಸಪೋರ್ಟ್ ಮಾಡಿದರು. ಭಾವನಾ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾಳೆ ಎಂದರು. ಆದರೆ ಪೊಲೀಸರು ತನಿಖೆಯನ್ನು ಮುಂದುವರಿಸಿದರು. 2 ತಿಂಗಳ ನಂತರ ದಿಲೀಪ್ಗೆ ಜಾಮೀನು ಸಿಕ್ಕಿತು. ಜನರಲ್ಲಿ ಗೊಂದಲ ಶುರುವಾಯಿತು. ಆದರೆ ಜಾಮೀನಿನ ನಂತರ ಒಂದು ದೊಡ್ಡ ಟ್ವಿಸ್ಟ್ ಬಯಲಾಯಿತು. ಪೊಲೀಸರಿಗೆ ಒಂದು ಮೆಮರಿ ಕಾರ್ಡ್ ಸಿಕ್ಕಿತು. ಆ ಕಾರ್ಡ್ನಲ್ಲಿ ಅದೇ ವಿಡಿಯೋ ಇತ್ತು, ಪಲ್ಸರ್ ಸುನಿ ಮತ್ತು ಆತನ ಸ್ನೇಹಿತರು ರೆಕಾರ್ಡ್ ಮಾಡಿದ್ದು. ಈ ವಿಡಿಯೋ ಕೋರ್ಟ್ಗೆ ಬಂದ ನಂತರ ಭಾವನಾ ದಿಲೀಪ್ನ ಮೇಲೆ ಆರೋಪ ಮಾಡಿದಳು. ಈ ಕಥೆಯನ್ನು ತಿಳಿಯಲು 2017ರಿಂದ 2 ವರ್ಷ ಹಿಂದಕ್ಕೆ ಹೋಗಬೇಕು. ಆಗ ದಿಲೀಪ್ ತನ್ನ ಪತ್ನಿಯೊಂದಿಗೆ ಜಗಳವಾಡಿದ್ದ. ಆ ನಂತರ ಇಬ್ಬರೂ ವಿಚ್ಛೇದನ ಪಡೆದಿದ್ದರು. ವಾಸ್ತವವಾಗಿ ದಿಲೀಪ್ಗೆ ಕಾವ್ಯ ಎಂಬಾಕೆಯೊಂದಿಗೆ ಸಂಬಂಧವಿತ್ತು. ಈ ವಿಷಯವನ್ನು ಭಾವನಾ ದಿಲೀಪ್ನ ಪತ್ನಿಗೆ ಹೇಳಿದ್ದಳು. ಆಗ ಈ ಸುದ್ದಿ ಮಾಧ್ಯಮಗಳಲ್ಲಿಯೂ ಹರಡಿತು. ದಿಲೀಪ್ ಮತ್ತು ಕಾವ್ಯ ನಡುವೆ ಏನೋ ಇದೆ ಎಂದು. ಇದು ನಿಜವಾಯಿತು. 2015ರಲ್ಲಿ ದಿಲೀಪ್ ತನ್ನ ಪತ್ನಿಯಿಂದ ವಿಚ್ಛೇದನ ಪಡೆದು ಕಾವ್ಯಳನ್ನು ಮದುವೆಯಾದ. ಕೋರ್ಟ್ನಲ್ಲಿ ಭಾವನಾ ಈ ಸ್ಟೇಟ್ಮೆಂಟ್ ಕೊಟ್ಟಳು, ನನ್ನಿಂದಲೇ ದಿಲೀಪ್ನ ವಿಚ್ಛೇದನ ಆಯಿತು. ಅದಕ್ಕೆ ಆತ ನಿನ್ನ ಕೆರಿಯರ್ನನ್ನು ಧ್ವಂಸ ಮಾಡುತ್ತೇನೆ ಎಂದ. ಅದಕ್ಕಾಗಿಯೇ ಈ ದೌರ್ಜನ್ಯವನ್ನೆಲ್ಲ ಆತ ಮಾಡಿಸಿದ. ಈ ಸಾಕ್ಷ್ಯಗಳು ಬಯಲಾದ ನಂತರ ಕೇಸ್ ಮತ್ತೆ ಚಲನೆಗೆ ಬಂದಿತು. ಎಲ್ಲ ಆರೋಪಗಳು ದಿಲೀಪ್ ಮೇಲೆ ಬಿದ್ದವು. ಆದರೆ ಈ ಬಾರಿಯೂ ನ್ಯಾಯ ಗೆಲ್ಲಲಿಲ್ಲ. ತನ್ನ ಹಣ, ರಾಜಕೀಯ ಸಂಪರ್ಕಗಳ ಬಲದಿಂದ ದಿಲೀಪ್ ಮತ್ತೆ ಜೈಲಿನಿಂದ ಹೊರಬಂದ. ಮತ್ತೆ ಬಹಿರಂಗವಾಗಿ ಸಿನಿಮಾ ಶೂಟಿಂಗ್ ಶುರು ಮಾಡಿದ. ಆತನ ಕೆರಿಯರ್ ಹಾಗೇ ಮುಂದುವರಿಯಿತು. ಆದರೆ ಇತ್ತ ಭಾವನಾ ಆಕೆಗೆ ಆಗಿರುವ ಈ ದೌರ್ಜನ್ಯದ ಬಗ್ಗೆ ಕೂಗುತ್ತಿದ್ದಾಳೆ. ಮಾಧ್ಯಮಗಳಲ್ಲಿ ಹೇಳುತ್ತಿದ್ದಾಳೆ, ನನ್ನ ಮೇಲಾದ ಈ ದೌರ್ಜನ್ಯದ ಹಿಂದೆ ದಿಲೀಪ್ನ ಕೈವಾಡವಿದೆ. ಆದರೆ ಆತನ ಶಕ್ತಿಯಿಂದ ದಿಲೀಪ್ಗೆ ಏನೂ ಆಗಲಿಲ್ಲ. ಎಲ್ಲರೂ ಯೋಚಿಸುತ್ತಿದ್ದಾರೆ, ದಿಲೀಪ್ ಮತ್ತೆ ತಪ್ಪಿಸಿಕೊಂಡ ಎಂದು. ಆದರೆ ಇಲ್ಲಿ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಬಂತು. ಇಂಡಸ್ಟ್ರಿಯ ಒಬ್ಬ ಪ್ರಸಿದ್ಧ ನಟ ಒಂದು ಕಾಲ್ ರೆಕಾರ್ಡಿಂಗ್ ನನ್ನು ವೈರಲ್ ಮಾಡಿದ. ಅದರಲ್ಲಿ ದಿಲೀಪ್ ತನ್ನನ್ನು ಬಂಧಿಸಿದ ಪೊಲೀಸರನ್ನೆಲ್ಲ ಏನೋ ಮಾಡುತ್ತೇನೆ ಎಂದು ಮಾತಾಡುತ್ತಿದ್ದ. ಈ ರೆಕಾರ್ಡಿಂಗ್ ಮಾಧ್ಯಮಗಳಲ್ಲಿ ಭಾರೀ ವೈರಲ್ ಆಯಿತು. ಇದರಿಂದ ಪೊಲೀಸರಿಗೆ ಇನ್ನೊಂದು ಘಟಾನುಘಟಿ ಸಾಕ್ಷ್ಯ ಸಿಕ್ಕಿತು. ಆದರೆ ಇಷ್ಟಾದರೂ ದಿಲೀಪ್ ಇಂದಿಗೂ ಜೈಲಿನ ಹೊರಗೆ ಇದ್ದಾನೆ. ಇತ್ತ ಭಾವನಾ ತನ್ನ ಇನ್ಸ್ಟಾಗ್ರಾಂನಲ್ಲಿ ತನ್ನ ನೋವನ್ನು ಹಂಚಿಕೊಳ್ಳುತ್ತಿದ್ದಾಳೆ. ಈ ಕೇಸ್ ಇಂದಿಗೂ ಬಗೆಹರಿಯದೆ ಉಳಿದಿದೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮಗೇನು ಅನಿಸುತ್ತದೆ? ಯಾರನ್ನು ನೀವು ಸಪೋರ್ಟ್ ಮಾಡುತ್ತೀರಿ? ಸತ್ಯ ಏನಿರಬಹುದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.